ಅಮ್ಮ ಇದು ಬಾಂಬೆ ರವನ ಅಲ್ಲ, ಬಾಂಬೆ ರವ. ಇದು ಬಾಂಬೆ ರವ, ಹಸಿ ಕೊಬ್ಬರಿ ತುರ್ಕೊಂಡಿದ್ದು, ದ್ರಾಕ್ಷಿ, ಗೋಡಂಬಿ, ಇದು ಏಲಕ್ಕಿ ಲವಂಗದ ಪುಡಿ, ಇದು ಏಲಕ್ಕಿ. ಹೀಗೆ ಕುಟ್ಕೊಳ್ರಿ. ತುಂಬ ನೈಸ್ ಬೇಡ, ಅವಳ ತವಡ ಕುಟ್ಕೊಳ್ಳಿ. ಸಕ್ಕರೆ ಎಷ್ಟು? ಮುಕ್ಕಾಲು ಭಾಗದ ಸಕ್ಕರೆ ಮುಳುಗಷ್ಟು ನೀರು ಪಾಕಕ್ಕೆ. ಈ ತುಪ್ಪ ಮರಳಾದ ತುಪ್ಪ, ಅಮ್ಮ ಮಾಡಿದ ಥರನೇ ಚೆನ್ನಾಗಿ ಕೈ ಆಡಿ ಪಾಕ ಆಗೋವರೆಗೂ ಚಿಕ್ಕ ಸಕ್ಕರೆ ಎಲ್ಲ ಕರಗ್ಬಿಟ್ರೆ ಸಾಕು. ಒಂದು ಕಡೆ ಸಕ್ಕರೆ ಪಾಕಕ್ಕಿಟ್ಟು ಇನ್ನೊಂದು ಕಡೆ ರವೆ ಹುರ್ಕೊಂಡು 3 ಚಮಚ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ರವೆ ಹಾಕ್ಕೊಳ್ಳಿ. ಹೀಗೆ ಇಲ್ಲಿ ರವೆ ಹುರ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿ ಪಾಕ ಆಗಿರುತ್ತೆ. ಆಗಿದೆ, ಆಫ್ ಮಾಡಿದ್ದಾಳೆ. ಪುಟ್ಟು ಕೈ ಆಡಿ ಒಂದು ಸ್ವಲ್ಪ ತುಪ್ಪ ಹಾಕಿ ಮುಚ್ಚಿಟ್ಬಿಡ್ಬೇಕು. ಭಾಳ ಅವರ್ಸ್ ಟುಗೆದರ್ ಅಂದರೆ ಒಂದು ಅಟ್ಲೀಸ್ಟ್ 5 hours. ಕತ್ತಿಗೆ ಚೆನ್ನಾಗಿ ಅರಳ್ಕೊಂಡಿರುತ್ತೆ, ಅವಾಗ ಕಟ್ಟಕ್ಕೆ ಚೆನ್ನಾಗಿ. ರವೆ ಎಲ್ಲ ಕೇಳಿಸ್ಕೊಂಡ್ರಲ್ಲ, ಎಲ್ಲ ಪಾಕ ಹಾಕ್ಕೊಂಡು 5 hours ಇಟ್ಕೊಬೇಕಂತೆ. ಅದಕ್ಕೆ ಮೊದಲೇ ಹೇಳ್ತೀನಿ. ಹಾಗೆ ಇಟ್ಕೊಂಡ್ರೆ ರವೆ ಉಂಡಿ ಕಟ್ಲಿಕ್ಕೆ ಚೆನ್ನಾಗಿ ಬರುತ್ತೆ, ಮೆತ್ತಿಗೆ. ವಾಸನೆ ಬಂದರೆ ಹೇಳು, ನಮಗೆ ಬರಲ್ಲ, ಗೊತ್ತಾಗಲ್ಲ. ನಂಗೆ ಇಲ್ಲಿ ಬರ್ತದೆ ಸ್ವಲ್ಪ ಇನ್ನೂ ಕಲರ್ ಆಗಬೇಕು. ವಾಸನೆ ಗಮ್ಮಂತಿದೆ. ಇನ್ನೂ ಬರಬೇಕಲ್ಲ. ಅಯ್ಯೋ, ಇಲ್ಲಿ ಇದು ಒಂದು ಸತಿ ಆದಮೇಲೆ ಮತ್ತೆ ಆನ್ ಮಾಡ್ತೀನಿ. ಮೈಯಲ್ಲಿ ಉಡೋದು ಕಾಷನ್, ಅಮ್ಮ ಮಾಡಬೇಕಾದ್ರೆ ರವೆ ಚೆಲ್ಲಬಾರ್ದು. ನೋಡುವಾಗ ವಾಸನೆಯಲ್ಲಿ ನನ್ನ ದೂರ ಕಳಿಸಿದ್ರು ವಾಸನೆ ನೋಡ್ಕೊಂಬರ್ಲಿಕ್ಕೆ. ಹಸಿ ವಾಸನೆಯಲ್ಲಿ ಕರೆಕ್ಟಾಗಿ ಆಗಿದೆಯಾ ಅಂತ ನೋಡೋಕ್ಕೋಸ್ಕರ ಹೊರಗಡೆ ಹೋಗಿದ್ದೆ. ಹಾಂ, ಕೇಳಿಸ್ಕೊಂಡಲ್ಲ, ಅದಕ್ಕೆ ಹೋಗಿದ್ದೆ. ಹುರಿದಿಟ್ಟ ರವೆಯನ್ನು ಮುಂದೆ ತಯಾರು ಮಾಡಿಕೊಂಡ ಸಕ್ಕರೆ ಪಾಕಕ್ಕೆ ಹಾಕಿ ಸುಮಾರು 3-5 ಗಂಟೆಗಳ ಕಾಲ ನೆನೆಯಲು ಬಿಡಿ. 4ರಿಂದ 5 ಗಂಟೆಗಳ ಕಾಲ. ಹಾಂ, 4ರಿಂದ 5 ಗಂಟೆಗಳ ಕಾಲ ನೆನೆಯಲು ಬಿಡಿ. ಹೆಚ್ಚು ಬಿಟ್ಟರೂ ತೊಂದರೆ ಇಲ್ಲ. ಈಗ ಅದೇ ಬಾಂಡಲಿಗೆ ಹಸಿ ಕೊಬ್ಬರಿಯನ್ನು ಹಾಕಿ ಹುರಿಯಿರಿ. ಹಾಂ, ಕೆಳಗೆಲ್ಲ ಚೆಲ್ಕೊಂತ ಹಾಕಿ ಹುರಿಬೇಕು. ಆದರೆ ಕೊಬ್ಬರಿ ಇಷ್ಟೇ ಅವೈಲಬಿಲಿಟಿ ಇರೋದ್ರಿಂದ ಇಷ್ಟರಲ್ಲೇ ಮುಗಿಸ್ತೀವಿ. ನೀವು ಬೇಕಿದ್ರೆ ಹೆಚ್ಚು ಕೊಬ್ಬರಿ ಹಾಕ್ಕೊಳ್ರಿ, ಸ್ವಲ್ಪ ಹೆಚ್ಚಾಗಿ ಹಾಕು. ಹೀಗೆ ಇನ್ನೊಂದು ಸ್ವಲ್ಪ ಹುರಿದು ಹಸಿ ವಾಸನೆ ಹೋಗೋವರೆಗೂ ಹುರಿದ ನಂತರ ಹೀಗೆ ಹಾಕಿಕೊಂಡು ಇನ್ನೊಂಚೂರು ಹುರಿದುಕೊಂಡು ಎಲ್ಲ ಸರಿಯಾಗಿ ಕೂಡಬೇಕೆಂದು ಹಾಕಿರುವುದಾಗಿ ವಿನಂತಿ. ಈಗ ಇದಕ್ಕೆ ಹಾಕಿರುವ ಮಿಶ್ರಣಕ್ಕೆ ಸ್ವಲ್ಪ ಕುಟ್ಟಿಟ್ಟ ಏಲಕ್ಕಿ ಲವಂಗ ಪುಡಿಯನ್ನು ಸೇರಿಸಿ. ನೋಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮ್ಮ ವಾಸನೆಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನಂತರ ಇನ್ನೊಂದು ತುಪ್ಪವನ್ನು ಹಾಕಿಕೊಂಡು
ಹೀಗೆ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ. ಆಮೇಲೆ ನೋಡಿದ್ರೆ ಸ್ಮೆಲ್ ಇಲ್ಲ ಅಂದರೆ ಅದಕ್ಕೆ ಹಾಕ್ಬಿಡಿ ಅಂತ ಎಲ್ಲಿ ನೋಡ್ರಿ. ಹಾಕ್ಬಿಡು. ಆ ಕವರ್ಗಳನ್ನ ಇಲ್ಲಿ ಬೇಕಂದ್ರೆ ತುಟ್ಟಿರಿ ಅಷ್ಟೇ. ಮುಂದೆ ಬೇಕಾಗ್ತದೆ ಕವರ್ಗಳು. ಇಂಡಿಯಾದಲ್ಲಿ ಪ್ಲಾಸ್ಟಿಕ್ ಎಷ್ಟೇ ಬ್ಯಾನ್ ಆದರೂ ಮನೆಯಲ್ಲಿ ಮಾತ್ರ ಬ್ಯಾನ್ ಆಗಲ್ಲ ಅದು. ಹೀಗೆ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡ ನಂತರ ಇದನ್ನು ಮುಚ್ಚಿ ಒಂದು 5 ಗಂಟೆಗಳ ಕಾಲ ಆಮೇಲೆ 5ರಿಂದ 6 ಗಂಟೆ ಆಯಿತು. ಈಗ ಕಟ್ಟಿದ್ದಾರೆ, ಅಂಟ್ಕೊಂಡು ಹೋಗ್ಬಿಟ್ಟಿಲ್ಲ. ರವೆ ಉಂಡೆ ಮಾಡೋದು ಇಷ್ಟೇ. ಖಾಲಿ ದಿನಗಳಲ್ಲಿ ರವೆ ಉಂಡೆ ಮಾಡಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡಿರೋದು. ನೀವು ಹಾಗೆ ಮಾಡ್ಕೊಳ್ಳಿ, ಯಾಕಂದರೆ ಟ್ರಾವೆಲ್ ಫ್ರೆಂಡ್ಲಿ ಇರ್ತದೆ ಇದು. ಆರಾಮಾಗಿ ಒಂದು 4ರಿಂದ 5 ದಿನ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಮಾಡ್ಕೊಳ್ಳಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ.